SFTV ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಾಸ ಹನುಮಂತೇಗೌಡ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಗಿಮುದನಹಳ್ಳಿ ಗ್ರಾಮದಲ್ಲಿ ಇಂದು ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಕರ ವಸೂಲಾತಿ ಮಾಸಾಚರಣಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾದಂತಹ ಕುಮಾರ್ ಅವರು ಸಾರ್ವಜನಿಕರಿಗೆ ತಮ್ಮ ಎಲ್ಲ ತೆರಿಗೆಗಳನ್ನು ಪಾವತಿಸಲು ಮನವಿ ಮಾಡಿದರು. ರಾಗಿಮುದನಹಳ್ಳಿಯ ಎಲ್ಲ ಬೀದಿಗಳಿಗೂ ಹಾಗೂ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕರ ವಸೂಲಾತಿ ಮಾಸಾಚರಣಾ ಅಭಿಯಾನವನ್ನು ಕೈಗೊಂಡರು. ಮನೆ ಮನೆಗೆ ತೆರಳಿ ಈ ತಿಂಗಳಲ್ಲಿ ತಮ್ಮ ಬಾಕಿ ಇರುವ ಎಲ್ಲ ತೆರಿಗೆಗಳನ್ನು ಪಾವತಿಸಲು ಪ್ರತಿ ಸಾರ್ವಜನಿಕರಿಗೂ ಮನವಿ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಗುಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ರಮೇಶ್, ಕಾರ್ಯದರ್ಶಿ ಕುಮಾರ್, ಕರ ವಸೂಲಿಗಾರ ದೇವರಾಜಯ್ಯ, ವಾಟರ್ಮ್ಯಾನ್ಗಳಾದಂತಹ ನವೀನ್, ಸ್ವಾಮಿ, ಚಂದ್ರಶೇಖರ್, ಕಿರಣ್ ಕುಮಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಈ ಒಂದು ಮಾಸಾಚರಣೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ರಾಗಿಮುದನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ತಮ್ಮ ಕೈಲಾದ ಮಟ್ಟಿಗೆ ತೆರಿಗೆಗಳನ್ನು ಪಾವತಿಸಿ ಈ ಒಂದು ಮಾಸಾಚರಣಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಮಾನ್ಯರೇ, ನಮಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತೆರಿಗೆ ವಸೂಲಾತಿ ಕುಂಠಿತವಾಗಿರುವ ಬಗ್ಗೆ ನೋಟಿಸ್ ನೀಡಿರುತ್ತಾರೆ. ಆದ್ದರಿಂದ ದಯಮಾಡಿ ಸಾರ್ವಜನಿಕರು, ಗ್ರಾಮಸ್ಥರು, ನಾವು ನಮಗೆ ಬೀದಿ ದೀಪ, ಕುಡಿಯುವ ನೀರು, ಇತರೆ ಸೌಲಭ್ಯಗಳು, ಚರಂಡಿ ಸ್ವಚ್ಛತೆ ಎಲ್ಲ ಮಾಡಬೇಕಾಗಿರುವುದರಿಂದ ನಮ್ಮ ಮನೆಗಳ ತೆರಿಗೆಯನ್ನು ದಯವಿಟ್ಟು ಜಾಸ್ತಿ ಇದ್ದಷ್ಟು ಆದಷ್ಟು ಕಡಿಮೆಲಿ 2 ಕಂತು 3 ಕಂತಲ್ಲಾದರೂ ಸಂತೋಷ. ತಮ್ಮ ಮನೆ ತೆರಿಗೆಯನ್ನು ಪಾವತಿಸಿ ರಸೀದಿ ಪಡೆಯತಕ್ಕದ್ದು. ಇದು ಗ್ರಾಮ ಪಂಚಾಯಿತಿಯವರ ಪ್ರಚಾರ. ತೆರಿಗೆ ವಸೂಲಾತಿ ಆಂದೋಲನವನ್ನು ದಿನಾಂಕ 2/12/2024ರಿಂದ 8/12/2024ರವರೆಗೆ ಸರ್ಕಾರದ ಆದೇಶದಂತೆ ತೆರಿಗೆ ವಸೂಲಾತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ನಮ್ಮ ಕಲೆಕ್ಟರ್ಗಳು, ಸಿಬ್ಬಂದಿಗಳು ನಮ್ಮ ಮನೆಯ ಮುಂದೆ ಬಂದಾಗ ನಮ್ಮ ತೆರಿಗೆ ಹಣವನ್ನು ಪಾವತಿಸಬೇಕಾಗಿ ಮೂಲಕ ವರದಿ ರಾಸ ಹನುಮಂತೇಗೌಡ, SFTV ನ್ಯೂಸ್, ಪಾಂಡವಪುರ. SFTV ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.